ನಾಗರಿಕ ವಲಯದಲ್ಲಿ ಅನಾಗರಿಕ ಸ್ಥಿತಿಯಲ್ಲಿ ಕಂಡುಬಂದ ಅಪರಿಚಿತ ಮಾನಸಿಕ ಅಸ್ವಸ್ಥನ ರಕ್ಷಣೆ ಮಾಡಿ ಆತನನ್ನ ಕುಟುಂಬಿಕರ ಮಡಿಲಿಗೆ ಸೇರಿಸುವಲ್ಲಿ ಸಮಾಜ ಸೇವಕ ವಿಶ್ವಶೆಟ್ಟಿ ಅಂಬಲಪಾಡಿ ಯಶಸ್ವಿಯಾಗಿದ್ದಾರೆ. ಇನ್ನು ಬೆಳೆದು ನಿಂತ ಗಡ್ಡ, ತಲೆ ಕೂದಲು ಅದೆಷ್ಟೋ ದಿನಗಳಿಂದ ಮೈಗೆ ನೀರು ಕಾಣದೆ ಯುವಕನ ಬದುಕು ನಾಗರಿಕ ಸಮಾಜದಲ್ಲಿ ಅನಾಗರಿಕವಾಗಿ ಸಾಗ್ತಾ ಇತ್ತು. ವಾಸ್ತವ ನಿಜ ಸಂಗತಿ ತಿಳಿಯದ ಕೆಲವರು ಯುವಕನನ್ನ ಕಳ್ಳನೆಂದು ಶಂಕಿಸಿ ಆತನ ಮೇಲೆ ಹಲ್ಲೆಯನ್ನ ಕೂಡ ಮಾಡಿದ್ರು. ಇದೀಗ ವಿಶ್ವಶೆಟ್ಟಿ ಮನೆ ಮಂದಿಯ ಮಡಿಲಿಗೆ ಯುವಕನನ್ನ ಒಪ್ಪಿಸಿ ಆತನಲ್ಲಿ ಸಂತೋಷದ ನಗೆಯನ್ನ ಮೂಡಿಸಿದ್ದಾರೆ. ಬಂತಂದರೆ ಕೆಲಸ ಇಲ್ಲ ಅಂತ ಮನಸ್ಸು ಸ್ವಲ್ಪ ಒಳ್ಳೆ ಇದಾಗಿ ಕಾಣೆಯಾಗಿದೆ. ನಾವು 2 ತಿಂಗಳಿಂದ ಎಲ್ಲ ಕಡೆ ಹುಡುಕಿ ಸಾಕಾಗಿ ಕೈಗೆ ಸಿಕ್ಕಿಲ್ಲ ಅಂತ ನಾವು ಪೊಲೀಸಲ್ಲಿ ಕಂಪ್ಲೇಂಟ್ ಕೊಟ್ಟು ಮಾಡಿ ಹುಡುಕಿದ್ವಿ. ಎಲ್ಲೂ ಸಿಕ್ಕಿರಲಿಲ್ಲ. ನಾವೆಲ್ಲ ಹೋಗ್ಬಿಟ್ಟಿತ್ತು ಅಂತ ಹೊರಗಿದ್ವಿ ಅಂತ ನಾವು ನಿಶ್ಚಯಿಸ್ಕೊಂಡಿದ್ವಿ. ಈಗ ಕಳೆದ 2 ದಿನದಿಂದ ಒಂದು ವಾಟ್ಸಪ್ ನಂಬರಿಂದ ಒಂದು ಫೋಟೋ ಬಂದ ಪಾಪ ಇಲ್ಲಿ ಬಂದು ನೋಡ್ಕೊಂಡು ತುಂಬ ಸಂತೋಷ ಆಯಿತು. ಸಾರಲ್ಲಿ ತುಂಬ ಹೆಲ್ಪ್ ಮಾಡಿ ಮುಗಿಸಿದ್ದಾರೆ. ಈ ಥರ ಮಾಡಿರೋದಕ್ಕೆ ನಾವು ಎಷ್ಟು ಧನ್ಯವಾದಗಳು ಆಯ್ತಿಲ್ಲ. ಈತನಿಗೆ ಬಂದ ಮೊದಲಾಗಿ ಒಬ್ಬ ಅಪ್ಪ ಅಮ್ಮ ಇಬ್ಬರೇ ಇರೋದು ವಯಸ್ಸಾದವರು, ಯಾರು ಅವ್ರಿಗೆ ಸಹಾಯ ಮಾಡೋದಿಲ್ಲ. ನಾವು ಅಲ್ಲೆಲ್ಲ ಪಾಪ ಅಲ್ಲಿಂದ ಎಲ್ಲ ಸಹಾಯ ಮಾಡಿ ಹುಡುಕಿದ್ವಿ. 2 ತಿಂಗಳಿಂದ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ವಿ, ನರಸೀಪುರ ಸ್ಟೇಷನಲ್ಲಿ ಎಲ್ಲ ಕಾಣೆ ಅಂತ. ಅವರು ಪಾಪ 2 ಬಾಗಿಲು ತೋರಿಸಿದ್ರು, ದೂರ ಇರ್ಬೋದು ನೋಡಿ ಅಂತ ಅಂತ. ನಾವು ಅದನ್ನು ನೋಡಿ ಸಾಕಾಗಿ ಅಪ್ಪ ಅಮ್ಮ ಎಲ್ಲ ಕೈ ಬಿಟ್ಬಿಡ್ತೀವಿ ಸರ್, ಸಿಗ್ತಾನೆ ಇಲ್ವ ಅಂತ. ಈಗ ಪಾಪ 3 ದಿನ ಸಿಕ್ಕಿದ್ದಾನೆ, ನಮ್ಗೆ ಸಂತೋಷ ಆಗಿದೆ. ಈ ಥರ ಮಾನಸಿಕ ಪಾಪ ಇಷ್ಟು ನರತಿದವ್ರನ್ನ ಸೇರಿಸಿದ್ದು ಮಾಡಿರೋದಕ್ಕೋಸ್ಕರ ತುಂಬ ಇದು ಮಾಡಿದ್ದಾರೆ. ಈ ಥರ ಪಾಪ ಕುಟುಂಬರು ಯಾರೇ ಬಂದು ಸೇರಿಸಿದ್ರು ಒಂದು ಒಳ್ಳೆದಾಗುತ್ತೆ, ಒಳ್ಳೆ ಥರ ಮಾಡ್ತಾ ಇದ್ದಾರೆ ಅಂತ ನಮಗೊಂದು ಸಂತೋಷ ಆಗಿದೆ. ತುಂಬ ಗುಣ ಆಗಿದ್ದಾರೆ, ಈಗ ಎಷ್ಟು ಪರವಾಗಿಲ್ಲ. ಉಡುಪಿಯವರು ವಿಶ್ವಶೆಟ್ಟಿಯವರು ನಮ್ಗೆ ಸಹಾಯ ಮಾಡಿದ್ದಾರೆ. ಅವರಿಗೆ ನಮ್ಮ ಧನ್ಯವಾದಗಳು ನಾವು ಹೇಳ್ತೀವಿ, ಸಹಾಯ ಮಾಡಿದ್ದಾರೆ.